ನಮಸ್ಕಾರ ಗುರು. ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಧೀರಜ್ ಆರ್ಗ್ಯಾನಿಕ್ ಫಾರ್ಮ್. ಇದು ಪ್ಲ್ಯಾಂಟ್ಸ್ ಎಲ್ಲಿಂದಪ್ಪ ಅಂದರೆ, ನಾನು ಲಾಸ್ಟ್ ವಿಡಿಯೋದ್ರಲ್ಲಿ ನರ್ಸರಿನಿಂದ ತಂದಿರೋ ಪ್ಲ್ಯಾಂಟ್ಸ್ ಇದು. ಈ ವಿಡಿಯೋದ್ರಲ್ಲಿ ಅದರ ಪ್ಲ್ಯಾಂಟೇಷನ್ ತೋರಿಸ್ತಾ ಇದ್ದೀನಿ. ಇದು ನಾಟಿ ಹಸುವಿನ ಗೊಬ್ಬರ. ಇದು ನಾನು ಬೆಂಗಳೂರಿನಿಂದ ತರ್ತೀನಿ. ನಿಮಗೆ ಬೇಕು ಅಂದರೆ ಹಸುವಿನ ಇನ್ನೊಂದು ಸ್ಪೆಷಲ್ ವಿಡಿಯೋ ಮಾಡ್ತೀನಿ. ನಾನು ಬೆಳಗ್ಗೆನೆ ಎದ್ದು ಒಂದು 2 ಎಳ್ನೀರು ಕುಡ್ದು ನಮ್ಮ ಕೆಲಸನ ಸ್ಟಾರ್ಟ್ ಮಾಡಿದ್ವಿ. ಮಣ್ಣಂತೂ ತುಂಬ ಗಟ್ಟಿ ಇತ್ತು ಗುರು, ಯಾಕಂದರೆ ಮಳೆನೇ ಇರಲಿಲ್ಲ. ಒಂದು 2-3 ವೀಕ್ಸ್ನಿಂದ ಮಳೆನೇ ಇರಲಿಲ್ಲ. ಸೊ ನಾನು ಸುಮ್ಮನೆ ಏನಪ್ಪ ಇರೋದು ಅಂತ ನಾನು ಒಂದು ಸ್ವಲ್ಪ ಹೊತ್ತು ಗೊಬ್ಬರ ತುಂಬಿಸ್ತಾ ಇದ್ದೆ. ಇದು ಗೊಣ್ಣೆ ಹುಳ ಅಂತ. ಇದನ್ನು ಸಿಕ್ಕಿದ್ರೆ ದಯವಿಟ್ಟು ಸಾಯಿಸಿ, ಯಾಕಂದರೆ ಇದು ಒಂದು ಸರಿ ಏನಾದರೂ ನೀವು ಹಾಕೋ ಪ್ಲ್ಯಾಂಟ್ ಬುಡಕ್ಕೆ ಹೋದರೆ ಅದು ಪ್ಲ್ಯಾಂಟ್ನ ರೂಟ್ಸ್ ತಿಂದುಬಿಟ್ಟು ಪ್ಲ್ಯಾಂಟ್ನ ಡ್ರೈ ಮಾಡಿಸುತ್ತೆ. ಆಮೇಲೆ ಗುರು, ನಿಮಗೆ ಗೊತ್ತಿರ್ಬೋದು ಅನಿಸುತ್ತೆ, ಈ ಫಾರ್ಮಲ್ಲಿ ನಾನು, ನಮ್ಮಮ್ಮ, ನಮ್ಮಪ್ಪ ಬಿಟ್ಟರೆ ಯಾವುದೇ ಥರ ಲೇಬರ್ಸ್ ಇಲ್ಲ, ಏನಿಲ್ಲ. ನಮಗೂ ಅಷ್ಟೇ ವೀಕೆಂಡ್ ಸಿಕ್ಕಿದ್ರೆ ಸಾಕು, ಏನು ಫಾರ್ಮ್ಗೆ ಹೋಗೋದೆ. ಆಮೇಲೆ ನಿಮ್ಗೆ ಹೇಳಿರ್ತೀನಿ ಅನಿಸುತ್ತೆ, ನಮ್ಮ ಫಾರ್ಮ್ 100% ಆರ್ಗ್ಯಾನಿಕ್. ಸೊ ಸಿನ್ಸ್ ಒಂದು 5-6 ವೀಕ್ಸ್ನಿಂದ ಮಳೆ ಇಲ್ಲ. ನೀವು ಒಂದು ಸರಿ ಯೋಚನೆ ಮಾಡಿ ರೈತರಿಗೆ ಎಷ್ಟು ಕಷ್ಟ ಅಂತ. ಆಮೇಲೆ ನೀವು ನನ್ನ ಕೇಳ್ಬೋದು, ಯಾರಪ್ಪ ಇವನು ಮಳೆ ಇಲ್ಲ ಅಂತ ಗೊತ್ತಿದ್ರು ಯಾಕೆ ಪ್ಲ್ಯಾಂಟ್ಸ್ ತಂದ ಅಂತ. ನಾವು ಇದು ಮಳೆ ಸೀಸನ್ ಅಂತಲೇ ತಂದ್ವಿ, ಬಟ್ ನೋಡಿದ್ರೆ ಈ ಕಡೆ ಮಳೆನೇ ಇಲ್ಲ. ಆಮೇಲೆ ನಾವು ಒಂದು ಗುಂಡಿಗೆ ಮಿನಿಮಮ್ ಒಂದು 4 ಮಂಕ್ರಿ ಆದರೂ ಹಾಕ್ತೀವಿ ಗೊಬ್ಬರ. ಇದು ಎರೆಹುಳ ಅಂತ. ಇದೇ ನಿಮಗೆ ಬಿಗ್ಗೆಸ್ಟ್ ಪ್ರೂಫ್ ನಾವು ಆರ್ಗ್ಯಾನಿಕ್ ಫಾರ್ಮೇ ಮಾಡೋದು ಅಂತ. ನಾನು ಒಂದ್ಸರಿ ಅಂದ್ಕೊಂಡೆ, ಏನಪ್ಪ ಹಿಂಗೆ ಮಾಡ್ತಾರೆ, ನಾನು ಈಸಿ ಅಂದ್ಕೊಂಡು ನಾನು ಟ್ರೈ ಮಾಡೋಕ್ಕೆ ಹೋದೆ. ತುಂಬ ಕಷ್ಟ, ಬಟ್ ಹೆಂಗಾದರೂ ಮ್ಯಾನೇಜ್ ಮಾಡಿ ಅಟ್ಲೀಸ್ಟ್ ನಾನು 2 ಗುಂಡಿ ಆದರೂ ಹೊಡೆದೆ. ಒಟ್ಟು 30 ಇಲ್ಲಾಂದರೆ 35 ಗುಂಡಿ ಅಷ್ಟು ಮಾಡಿದ್ವಿ. ಅದಾದಮೇಲೆ ಎಲ್ಲಿ ಯಾವ ಗುಂಡಿಯಲ್ಲಿ ಯಾವ ಪ್ಲ್ಯಾಂಟ್ಸ್ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಯಾಕಂದರೆ ಪ್ಲ್ಯಾಂಟ್ನ ಎಲ್ಲೆಲ್ಲ ಹಾಕ್ಬಿಟ್ರೆ ಅದು ಚೆನ್ನಾಗಿ ಗ್ರೋತ್ ಆಗಲ್ಲ. ಯಾಕಂದರೆ ಒಂದೊಂದು ಪ್ಲ್ಯಾಂಟ್ಸ್ಗೆ ಶೇಡ್ ಬೇಕು, ಒಂದೊಂದು ಪ್ಲ್ಯಾಂಟ್ಸ್ಗೆ ಒಂದು ಸ್ವಲ್ಪ ಮೈಲ್ಡ್ ಸನ್ಲೈಟ್ ಬೇಕು, ಒಂದೊಂದಕ್ಕೆ ಫುಲ್ ಸನ್ಲೈಟಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಬ್ಲ್ಯಾಕ್ ಪುಲ್ಸಾನ್ಗೆಲ್ಲ ನಾವು ಡೈರೆಕ್ಟ್ ಸನ್ಲೈಟಲ್ಲಿ ಇಕ್ಬೇಕು, ಮತ್ತು ನೀರು ಜಾಸ್ತಿ ಇರಬೇಕು. ಸೊ ಇವಾಗ ನಾವು ಅಸಲಿ ಪ್ಲ್ಯಾಂಟೇಷನ್ನ ಸ್ಟಾರ್ಟ್ ಮಾಡಿದ್ವಿ.
ಇದು ಜೈಂಟ್ ಅಬ್ಯೂ. ನಾನು ಲಾಸ್ಟ್ ವಿಡಿಯೋದ್ರಲ್ಲಿ ನಿಮಗೆ ಹೇಳಿದ್ದೆ, ಇದು 2 ಪ್ಲ್ಯಾಂಟ್ಸ್ ಇತ್ತು, ಒಂದು ಸೀಡ್ಲಿಂಗು ಗ್ರೋತೇ ಇರಲಿಲ್ಲ. ಅದಕ್ಕೆ ಇದು ಜೈಂಟ್ ಅಬ್ಯೂ ಅಂತ ಒಂದು ತೊಗೊಂಬಂದ್ವಿ. ಅವ್ರದ್ದು ನರ್ಸರಿಯವ್ರದ್ದು ಏನು ಸಜೆಷನ್ ಅಂದರೆ 10 15 ಅಡಿ ಗ್ಯಾಪಲ್ಲಿ ಇಡಬೇಕು 2 ಅಬ್ಯೂನ ಅಂತ. ಯಾಕಂದರೆ ರೂಟ್ ಪಾಲಿನೇಷನ್ ಆಗಬೇಕು, ಆವಾಗ ಚೆನ್ನಾಗಿ ನಿಮಗೆ ಫ್ರೂಟಿಂಗ್ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ನೀವು ಅಂದ್ಕೊಬೋದು, ಏನು ಗುರು ಇವನು ಲಾಸ್ಟ್ ವಿಡಿಯೋದ್ರಲ್ಲಿ ಇಂಗ್ಲೀಷಲ್ಲಿ ಮಾಡಿಬಿಟ್ಟು ಈ ಸರಿ ಕನ್ನಡದಲ್ಲಿ ಮಾಡ್ತಾನೆ ಅಂತ. ನಮ್ಮ ಅಪ್ಪದ ಒಂದೇ ಸಜೆಷನ್ನು, ಕರ್ನಾಟಕದ್ರಲ್ಲಿ ಇದೆಯಾ ಕನ್ನಡ ಮಾತಾಡೋ ಅಂತ ಹೇಳಿದ್ರು. ಅದಕ್ಕೆ ಗುರು ಈ ಸರಿ ಕನ್ನಡ ಮಾತಾಡಿದ್ರು. ನಾನು ಗುರು ನಾನೇನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಪ್ಲೀಸ್. ಎಲ್ಲ ಪ್ಲಾಂಟೇಶನ್ ಮುಗಿಸೋ ಅಷ್ಟೊತ್ತಿಗೆ ಸಂಜೆ ಆಯಿತು. ಇದಪ್ಪ ಈ ವಾರದ ವಿಡಿಯೋ. ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಮನೆ ಹುಡುಗನ್ನ ಬೆಳೆಸಿ. ರೈತ ಉಳಿದರೆ ದೇಶ ಬೆಳೆಯುತ್ತದೆ. ಧನ್ಯವಾದಗಳು.